ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರ ಕುರಿತು ಸಂಸದ ಬಿವೈ ರಾಘವೇಂದ್ರ ಅವರು ಆಡಿರುವ ಮಾತಿಗೆ ಶಿವಮೊಗ್ಗ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಅವರು ತಿರುಗೇಟು ನೀಡಿದ್ದಾರೆ. ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು, ಭದ್ರಾವತಿಯ ವಿಐಎಸ್ಎಲ್ ಅಭಿವೃದ್ಧಿ ಹಾಗೂ ಶರಾವತಿ ಸಂತ್ರಸ್ತರ ವಿಷಯದಲ್ಲಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಎಂದು ಕಾಣುತ್ತಿದೆ. ಶರಾವತಿ ಸಂತ್ರಸ್ತರಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪನವರು ವಿಶೇಷ ಗಮನ ಹರಿಸಿದ್ದಾರೆ. ಇದರ ಪರಿಣಾಮವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಕರಣದ ವಿಚಾರಣೆ ಆರಂಭವಾಗಿದೆ ಎಂದರು. ವಿಎಸ್ಎಲ್ ಬಗ್ಗೆ ಮಾತನಾಡ್ತಾ ಅದು ಕಾಂಗ್ರೆಸ್ನವರು ರಾಜೀವ್ ಗಾಂಧಿ ಅವರು ಪ್ರಧಾನಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ವಿಎಸ್ಎಲ್ ಅನ್ನ ಸೇಲ್ಗೆ ಹಸ್ತಾಂತರ ಮಾಡಿದ್ದು ರಾಜೀವ್ ಗಾಂಧಿ ಅವರು. ಕಾರಣ ಆ ಒಂದು ಇಂಡಸ್ಟ್ರಿ ಹಾಳಾಗಬಾರ್ದು, ಅದಕ್ಕೆ ಇನ್ನೂ ಸ್ವಲ್ಪ ಅಭಿವೃದ್ಧಿ ಹೊಂದಬೇಕು ಅಂತೇಳಿ ಸೇಲಿಗೆ ಕೊಟ್ಟರು. ಅದಲ್ಲದೆ 2013ರಲ್ಲಿ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಾದಂಥ ಸಂದರ್ಭದಲ್ಲಿ ಅದಕ್ಕೆ ಬೇಕಾದಂಥ ಗಣಿಯನ್ನು ಕೊಟ್ಟಿದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಅದನ್ನ ಅಭಿವೃದ್ಧಿ ಆಗಲಿ ಅನ್ನೋ ಉದ್ದೇಶಕ್ಕೆ ಇಟ್ಕೊಂಡಿದೆ. ಆದರೆ ಕೇಂದ್ರ ಸರ್ಕಾರ ಈಗ 10-11 ವರ್ಷ ಆಯ್ತು ಬಂದು. ಆ 11 ವರ್ಷದಲ್ಲಿ ಕೇಂದ್ರ ಸರ್ಕಾರ ಯಾವುದೇ ರೀತಿಯ ಕ್ರಮಗಳನ್ನು ತಗೊಂಡಿಲ್ಲ. ಅವ್ರು ಹೇಳಿದ್ದಾರೆ, ನಾವು ಅದನ್ನು ಜೀವಂತ ಇಟ್ಕೊಂಡಿರೋದೇ ಒಂದು ದೊಡ್ಡ ಸಾಧನೆ ಅಂತ. ಜೀವಂತ ಇಟ್ಕೊಂಡಿರೋ ಸಾಧನೆ ಅಲ್ಲ, ಅದಕ್ಕೆ ಏನಾದ್ರು ಒಂದು ಅಭಿವೃದ್ಧಿ ಮಾಡದೆ ಸುಮ್ಮನೆ ಈ ಕಡೆ ಸಹಾಯಕ್ಕೂ ಬಿಡದೆ ಈ ಕಡೆ ಇರೋದಕ್ಕೂ ಬಿಡದೆ ಆ ವಿಎಸ್ಎಲ್ ಅನ್ನ ಇವತ್ತು ಆ ಪರಿಸ್ಥಿತಿಗೆ ತಗೊಂಡಿದ್ದಾರೆ. ಕೋಮಾ ಸ್ಟೇಜ್ನಲ್ಲೇ ಇದೆ. ಏನು ಯಾವಾಗ ಆಕ್ಸಿಜನ್ ಪೈಪ್ ಕಿತ್ತರೆ ಹೋಗುತ್ತೋ ಆ ತರದಲ್ಲಿ ಇದೆ. ಶರಾವತಿ ಮುಳುಗಡೆ ಅವ್ರದ್ದು ಕಾಂಗ್ರೆಸ್ನವ್ರು ಮಾಡಿದ್ದು ಏನು ಬಿಜೆಪಿ ಸರ್ಕಾರ ಆ ಅಧಿಸೂಚನೆಗಳನ್ನ ರದ್ದು ಮಾಡ್ತು, ಅದರ ಕಾರಣ ಇವತ್ತು ಶರಾವತಿ ಸಂತ್ರಸ್ತರು ಇವತ್ತು ಬಹಳಷ್ಟು ತೊಂದರೆಗೆ ಸಿಲುಕಿದ್ದಾರೆ. ಅದನ್ನ ಅವ್ರು ಮಾಡಿದಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದ್ದು ಅಂತ ಹೇಳ್ತಾರೆ. ಆದ್ರೆ ಏನು ಮಧು ಬಂಗಾರಪ್ಪನವರು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ್ಮೇಲೆ ಆ ಬಗ್ಗೆ ಹೆಚ್ಚಿನ ಕಾಳಜಿನ ತೋರಿಸಿ ಅದನ್ನ ಸುಪ್ರೀಂ ಕೋರ್ಟ್ ತನಕ ತಗೊಂಡೋಗಿ ಈಗ ಸುಪ್ರೀಂ ಕೋರ್ಟ್ ನಲ್ಲಿ ಕೇಸ್ ನಡೆಯೋ ಪರಿಸ್ಥಿತಿಗೆ ತಗೊಂಬಂದಿರೋದು ಅದು ಮಧು ಬಂಗಾರಪ್ಪನವ್ರು ಮಾಡಿರೋ ಒಂದು ದೊಡ್ಡ ಸಾಧನೆ. ಯಾಕೆಂತ ಹೇಳಿದ್ರೆ ಚುನಾವಣೆಗಿಂತ ಮುಂಚೆ ನಮ್ಮ ನಾಯಕರಾದಂತ ಶ್ರೀಯುತ ಸಿದ್ದರಾಮಯ್ಯನವರನ್ನ ಮತ್ತು ಡಿ.ಕೆ. ಶಿವಕುಮಾರ್ ಅವರನ್ನ ಕರೆಸಿ ನಾವು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ನಾವು ಅಭಯ ಹಸ್ತವನ್ನು ಕೊಡಬೇಕು, ನಮ್ಮ ಸರ್ಕಾರ ಬಂದಾಗ ಅದರ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಬೇಕು, ಅವರ ಸಮಸ್ಯೆಯನ್ನು ತೀರಿಸಬೇಕು ಅಂತೇಳಿ ಆ ಸಂದರ್ಭದಲ್ಲಿ ಮಾತನ್ನು ಕೊಟ್ಟಿದ್ರು. ಆ ಪ್ರಕಾರ ನಮ್ಮ ಸರ್ಕಾರ ಇವತ್ತು ನಡ್ಕೊಳ್ತಾ ಇದೆ. ಹಾಗಾಗಿ ಇವತ್ತೇನಾದ್ರೂ ಸ್ವಲ್ಪ ಅವರ ಶರಾವತಿ ಮುಳುಗಡೆ ಸಂತ್ರಸ್ತರ ಅವರ ಏನ್ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಏನಾದ್ರು ಇದು ಮಾಡಿದ್ರೆ ಅದು ಕಾಂಗ್ರೆಸ್ ಸರ್ಕಾರ ಮಾತ್ರ ಮಾಡಿದೆ.